ಸುಮಾರು 40 ಎಕರೆ ಹೊಲ, ಕೋಟಿ ಗಂಟ್ಲೆ ಆಸ್ತಿ ಐತಿ, ನೋಡ್ಲಕ್ ಸ್ಮಾರ್ಟ್ ಹುಡುಗ, ಎಜುಕೇಶನ್ ಕೇಳಿ ಅಂತಂದ್ರೆ BSc ಅಗ್ರಿಕಲ್ಚರ್. ಬಟ್ 2.5 ವರ್ಷ ಆಯ್ತು ಹೆಣ್ಣು ನೋಡಕತ್ತಿದ್ದ. ಒಬ್ರು ಹೆಣ್ಣು ಅವನು ಪಸಂದ್ ಮಾಡೋರಾಗಿರು. ದ ಓನ್ಲಿ ರೀಸನ್ ಇಸ್ ವೈಟ್ ಪ್ಯಾಚಸ್. ಕಿವಿ ಕೆಳಗೆ ಒಂದ್ ಸ್ವಲ್ಪ ರೌಂಡ್ ವೈಟ್ ಪ್ಯಾಚಸ್, ಬಿಳಿ ಚರ್ಮ ಅಂತಾರಲ್ಲ, ಅದು ಎದ್ ಕಾಣಕತ್ತಿತ್ತು. ಕೈ ಮ್ಯಾಗ ಒಂದ್ ಸ್ವಲ್ಪ ವೈಟ್ ಪ್ಯಾಚಸ್ ಇತ್ತು, ವಿಟಿಲಿಗೋ ಅಂತಾರೆ. ಅವರು ಲಾಸ್ಟ್ ಟೈಮ್ ಗುಡ್ಡಾಪುರಕ್ಕೆ ಹೋಗುತ್ತ ಮುಂದೆ ಒಬ್ರು ಫ್ರೆಂಡ್ ಹೇಳ್ಯಾರ. ಅವ್ರ ಫ್ರೆಂಡ್ ಮೆಡಿಕಲ್ ರಿಪ್ರೆಸೆಂಟೇಟಿವ್ ನಮ್ಮ ಅತನಿಗೆ ಬಂದಾಗ, ನನ್ನ ಕಡೆ ಬಂದಾಗ ನನಗೆ ಹೇಳಿದ್ರು, ಸರ್ ಈ ತರ ನನ್ನ ಫ್ರೆಂಡ್ ಒಂದ್ ಸ್ವಲ್ಪ ವಿಟಿಲಿಗೋ ಪ್ರಾಬ್ಲಮ್ ಐತಿ, ವೈಟ್ ಪ್ಯಾಚಸ್. ಅದು ಎಲ್ಲಾ ಡಾಕ್ಟರ್ನು ಮುಗಿಸ್ಯಾರ ಸರ್, ಬಟ್ ನಿಮ್ ಕಡೆ ಒಂದು ಏನ್ರ ಯಾರು ಸಜೆಸ್ಟ್ ಮಾಡ್ತಿದ್ರು ಮಾಡ್ರಿ, ಲಾಸ್ಟ್ ಒಂದು ಪ್ರಯತ್ನ ಮಾಡೋದನ್ರಿ. ಯಾಕಂದ್ರೆ ಅವ್ನು ಹೆಣ್ಣು ನೋಡಕತ್ತಾನ, ಯಾರು ಹೆಣ್ಣ ಸಿಗೋರಾಗ್ಯಾರ್ರಿ, ಇದು ಒಂದ್ ಅವ್ನು ಪಾರು ಮಾಡ್ಬೇಕಾಗಿತ್ರಿ ಅಂತ. ನಮ್ಮ ಗೆಳೆಯರಾಗಿರ್ತಕ್ಕಂಥ ಡಾಕ್ಟರ್ MD ಮೇತ್ರಿ ಅವರು ಡಾಕ್ಟರ್ ಹೌದು, ಫಾರ್ಮಸಿಸ್ಟ್ ಹೌದು. ನಮ್ಮ ಫಾರ್ಮಸಿ ಫೀಲ್ಡ್ ಒಳಗೆ ಬಹಳ ನಮ್ಗೆ ಆತ್ಮೀಯರು. ಅವರು ಫಾರ್ಮಸಿನ ಮುಗಿಸ್ಕೊಂಡಾರು, ಅದ್ರ ಜೊತೆಗೆ ಆಯುರ್ವೇದಿಕ್ ಮ್ಯಾಗ ಪ್ರಾಕ್ಟೀಸ್ ಮಾಡ್ತಾರೆ, ಬಹಳ ಬೆಸ್ಟ್ ಪ್ರಾಕ್ಟೀಸ್. ವಿಶೇಷತೆ ಏನಂತಂದ್ರೆ ಮನುಗುಳಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರವರು, ಭಾರಿ ಸೋಷಿಯಲ್ ವರ್ಕರ್. ಮನುಗುಳಿ ಮುತ್ಯ ಬಹಳ ಫೇಮಸ್. 6 ಬಾರಿ ಶಾಸಕರಾಗಿ, ಬಾರಿ ಸಚಿವರಾಗಿ, ಬಹಳ ಒಂದು ಬ್ಲಾಕ್ ಸ್ಪಾಟ್ ಇರಲಾರ್ದೆ ಕೆಲಸ ಮಾಡ್ತಕ್ಕಂತ ಒಬ್ಬ ಮುತ್ಸದ್ದಿ ರಾಜಕಾರಣಿ. ಮನುಗುಳಿ ಮುತ್ಯ ಅಂತ ಬಹಳ ಫೇಮಸ್. ಆ ಊರಿನವರಾಗಿರ್ತಕ್ಕಂಥ ನಮ್ಮ ಮೇತ್ರಿ ಸರ್ 25ರಿಂದ 28 ಪೇಷಂಟ್ ಕಳಿಸಿನಿ. ಯಾರು ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ತಗೊಂಡಿಲ್ಲಲ್ಲ ಅವ್ರಷ್ಟೇ ಫೇಲ್ಯೂರ್ ಆಗ್ಯಾರು. ಯಾರು ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಆಯುರ್ವೇದಿಕ್ ತಗೊಂಡಾರಲ್ಲ, ರಿಪೀಟ್ ಆಗಲಾರ್ದಂತ ಮೆಡಿಕೇಶನ್ ಕೊಟ್ಟು ಅವರಿಗೆ ಲೈಫ್ ಒಳಗ ಚಲೋ ಲೈಫ್ ಲೀಡ್ ಮಾಡುವಂತದ ಒಂದು ಅವಕಾಶ ಮಾಡಿಕೊಟ್ಟಾರ. ಆ ಬಿಜಾಪುರ ನಿಯರ್ ಇರ್ತಕ್ಕಂಥ MSc ಅಗ್ರಿಕಲ್ಚರ್ ಪರ್ಸನ್ ನನ್ನ ಕಡೆ ಬಂದಿದ್ರು. ಎದಕ್ ಬಂದಿರಂತಂದ್ರೆ ತಮ್ಮ ಮದುವೆ ಕಾರ್ಡ್ ಕೊಡಕ್ ಬಂದಿದ್ರು. ಸರ್ ಫಸ್ಟ್ ಕಾರ್ಡ್ ದೇವ್ರಿಗೆ ಮುಡ್ಸಿನ್ರಿ, ಸೆಕೆಂಡ್ ಕಾರ್ಡ್ ನಿಮ್ ಕಡೆ ಬಂದಿನ್ರಿ. ಅದು ಯಾಕ್ರಿ ಅಂತಂದ್ರೆ, ನಿಮ್ಗೆ ಗೊತ್ತಿಲ್ಲ ಸರ್ ನಾನು ಯಾರಂತೇಳಿ. ಫೇಸ್ ಟು ಫೇಸ್ ನಾವು ಯಾವಾಗ ಭೇಟಿ ಆಗಿಲ್ಲ. ನೀವು ಒಬ್ರು ಡಾಕ್ಟರ್ ಕಡೆ ನಮ್ಗೆ ಸಜೆಸ್ಟ್ ಮಾಡಿ ಕಳಿಸಿದ್ರಿ. ಸುಮಾರು 9 ತಿಂಗಳ ಟ್ರೀಟ್ಮೆಂಟ್ ತಗೊಂಡಿನಿ ಸರ್. ಅದಾದ ಕೂಡಲೇ 3-4 ತಿಂಗಳು ನಾನು ಅಬ್ಸರ್ವೇಷನ್ ಮಾಡೀನಿ, ರಿಪೀಟ್ ಬರ್ತೇನೆ ಅಂತ ಹೇಳಿ. ಸರ್ ನಂಗೆ ಪೂರ್ತಿ ಕ್ಯೂರ್ ಮಾಡಿದ್ರೆ ನನ್ನ ವಿಟಿಲಿಗೋ ಪ್ರಾಬ್ಲಮ್ ಅಂತಂದ್ರು. ಭಾರಿ ಖುಷಿ ಆಯ್ತು. ನಾನು ಕಳಿಸಿರ್ತಕ್ಕಂಥ ಪೇಷಂಟ್ಗೆ ರಿಸಲ್ಟ್ ಬಂತಂತಂದ್ರೆ ಅದ್ರೊಳಗೆ ಫಾರ್ಮಾಸಿಸ್ಟಿಗೆ ಸಿಗುವಂತದ ಖುಷಿನೇ ಬೇರೆ ನೋಡ್ರಿ. ಮತ್ತೆ ನೀ ನಿಯರ್ ಇರ್ತಕ್ಕಂಥ ಪೇಷಂಟ್ಗೆ ಎಷ್ಟು ದಿನಕ್ಕೆ ನಾನು ಅಲ್ಲಿ ಕಳಿಸ್ಕೊಡ್ತೀನಿಲ್ಲ, ಅಲ್ಲಿ ಹೋಗಿ ಅವ್ರ ಟ್ರೀಟ್ಮೆಂಟ್ ತಗೋರಿ. ಯಾವುದೇ ಇರಲಿ, ಸೋರಿಯಾಸಿಸ್ ಇರಲಿ, ಗಜಕರ್ಣ ಇರಲಿ, ವೈಟ್ ಪ್ಯಾಚಸ್ ಇರಲಿ, ಲಾಂಗ್ ಟ್ರೀಟ್ಮೆಂಟ್ ಅದ, ಆಯುರ್ವೇದಿಕ್ ಅದ, ನೋ ಸೈಡ್ ಎಫೆಕ್ಟ್. ಎಷ್ಟೋ ಜನ ಡಯಾಬಿಟಿಕ್ ಪೇಷಂಟ್ಗೂ ಸೋರಿಯಾಸಿಸ್ ಆಗಿರೋರಿಗೆ ಪೂರ್ತಿ ಕಡಿಮೆ ಮಾಡ್ಬಿಟ್ಟಾರ. ಸೊ ಬಹಳ ಹ್ಯಾಪಿ ಅನ್ಸುತ್ತೆ ನಮ್ ಕಸ್ಟಮರ್ ಅಲ್ಲಿ ಕಳಿಸ್ಲಕ್ಕ. ಪೇಷಂಟ್ಸ್ ಬೇಕು ಅವ್ರ ಕಡೆ ನೀವು ಟ್ರೀಟ್ಮೆಂಟ್ ತಗೊಳಕ ಡೆಫಿನೆಟ್ಲಿ ಕಡಿಮೆ ಮಾಡ್ತಾರ. ನಾನು ಎಷ್ಟು ಪೇಷಂಟ್ ಕಳಿಸ್ಕೊಟ್ಟಿನಿ ಅಷ್ಟು ಪೇಷಂಟ್ಗೆ ಚಲೋ ರಿಸಲ್ಟ್ ಬಂದೈತಿ. ಯಾರಿಗಾರ ಈ ತರ ಪ್ರಾಬ್ಲಮ್ಸ್ ಇದ್ದು ಅಂದ್ರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಹೋಗಿ ಬರ್ರಿ. ಆಯುರ್ವೇದಿಕ್ ಪ್ರಾಕ್ಟೀಸ್ ಯಾರು ಚಲೋ ಪ್ರಾಕ್ಟೀಸ್ ಮಾಡ್ತಿರ್ತಾರಲ್ಲ ಅಂತ ಡಾಕ್ಟರ್ ಜೊತೆ ನೀವು ಕಮ್ಯುನಿಕೇಟ್ ಮಾಡ್ಕೊಂಡು ಪೇಷಂಟ್ ನಲ್ಲಿ ಕಳಿಸ್ಕೊಡುತ್ತ ಬರ್ರಿ. ಪೇಷಂಟ್ ರಿಸಲ್ಟ್ ಬಂತು ಅಂತಂದ್ರೆ ನಿಮ್ಮ ಮೆಡಿಕಲ್ ಶಾಪ್ ರಿಸಲ್ಟ್ ಬಂದಂಗ ನೆನಪಿಟ್ಕೋರಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಜೈ ಫಾರ್ಮಸಿಸ್ಟ್.